ಸುವರ್ಣ ವಾರ್ತೆಗೆ ಮತ್ತೆ ಸ್ವಾಗತ. ದೇಶವೇ ಕುತೂಹಲದಿಂದ ಕಾಯ್ತಿರೋ ಅಮಿತಾಬ್ ಬಚ್ಚನ್ ಸೊಸೆ ವಿಶ್ವಸುಂದರಿ ಐಶ್ವರ್ಯ ಮಗುವಿಗೆ ಜನ್ಮ ನೀಡೋ ಕಾಲ ಸಮೀಪಿಸಿದೆ. ಇದೇ ತಿಂಗಳ ವಿಶೇಷ ದಿನದಂದು ಐಶ್ ಮಗುವಿಗೆ ಜನ್ಮ ನೀಡ್ತಾಳಂತೆ. ಹಾಗಾದರೆ ಇದಕ್ಕಾಗಿ ಬಚ್ಚನ್ ಕುಟುಂಬ ಏನೆಲ್ಲ ಸಿದ್ಧತೆ ನಡೆಸಿದೆ, ಹೆರಿಗೆ ದಿನದ ವಿಶೇಷತೆ ಏನು, ಇಲ್ಲಿದೆ ಒಂದು ವರದಿ. ಮಾಜಿ ವಿಶ್ವಸುಂದರಿ ಕರಾವಳಿ ಕುವರಿ ಬಚ್ಚನ್ ಕುಟುಂಬದ ಮುತ್ತಿನ ಸೊಸೆ ಐಶ್ವರ್ಯ ರೈ ಈಗ ಹಿಂದಿ ಚಿತ್ರರಂಗ ಮಾತ್ರವಲ್ಲ, ಇಡೀ ದೇಶದ ಕೇಂದ್ರ ಬಿಂದು. ಯಾಕಂದ್ರೆ ಹಿಂದಿ ಚಿತ್ರರಂಗದ ದೊಡ್ಡಣ್ಣ ಅಮಿತಾಬ್ ಬಚ್ಚನ್ ಮನೆಯಲ್ಲಿ ಮತ್ತೊಂದು ತಲೆಮಾರಿನ ಅಂಕುರವಾಗಲಿದೆ. ಅಮಿತಾಬ್ ಸೊಸೆ ಐಶ್ವರ್ಯ ರೈಗೆ ಹುಟ್ಟೋ ಮಗು ಗಂಡಾಗಿರುತ್ತೋ ಹೆಣ್ಣಾಗಿರುತ್ತೋ ಅಂತ ಈಗಾಗಲೇ ಕೋಟ್ಯಾಂತರ ರೂಪಾಯಿ ಬಾಜಿ ನಡೆದಿದೆ. ಇನ್ನು ಐಶ್ಗೆ ಯಾವಾಗ ಹೆರಿಗೆ ಆಗುತ್ತೆ ಅನ್ನೋ ಪ್ರಶ್ನೆಗೂ ಉತ್ತರ ಸಿಕ್ಕಿದೆ. ಹನ್ನೊಂದು ಹೌದು, ಇದು ಬಚ್ಚನ್ ವಂಶದ ಮತ್ತೊಂದು ಕುಡಿ ಜನನಕ್ಕೆ ನಿಗದಿ ಮಾಡಲಾದ ಮುಹೂರ್ತ ಅಂತ ಹೇಳಲಾಗ್ತಿದೆ. ಐಶ್ ಪ್ರಸವಕ್ಕೆ ವೈದ್ಯರು ನವೆಂಬರ್ 10ರಿಂದ 15ರವರೆಗೆ ದಿನಾಂಕವನ್ನ ನಿಗದಿಪಡಿಸಿದ್ದಾರೆ. ಇನ್ನು ಇದಕ್ಕಾಗಿ ಅಂಧೇರಿಯ 7 ಹಿಲ್ಸ್ ಆಸ್ಪತ್ರೆಯಲ್ಲಿ 10ರಿಂದ 15ನೇ ತಾರೀಕಿನವರೆಗೆ ವಿಶೇಷ ಕೊಠಡಿಯೊಂದನ್ನು ಕಾಯ್ದಿರಿಸಲಾಗಿದೆಯಂತೆ. ಅಂದಹಾಗೆ 11/11/11 100 ವರ್ಷಗಳಿಗೊಮ್ಮೆ ಬರೋ ವಿಶೇಷ ದಿನಾಂಕ. ಹೀಗಾಗಿ ಈ ದಿನ ತನ್ನ ಮೊಮ್ಮಗ ಅಥವಾ ಮೊಮ್ಮಗಳು ಹುಟ್ಟಿದ್ರೆ ಒಳ್ಳೇದು ಅನ್ನೋದು ಬಚ್ಚನ್ ಆಸೆಯಂತೆ. ಅಂದಹಾಗೆ ಈ ದಿನಾಂಕಕ್ಕೆ ಸರಿಯಾಗಿ 1 ತಿಂಗಳ ಹಿಂದೆ ಅಂದ್ರೆ ಅಕ್ಟೋಬರ್ 11 ಅಮಿತಾಬ್ ಬಚ್ಚನ್ ಹುಟ್ಟುಹಬ್ಬ ಇರೋದು. ನವೆಂಬರ್ ತಿಂಗಳ 1ರಂದೇ ಐಶ್ವರ್ಯ ರೈ ಜನ್ಮದಿನ ಆಗಿರೋದು ಇದಕ್ಕೆ ಮತ್ತೊಂದು ಕಾರಣ ಅಂತಲೂ ಹೇಳಲಾಗ್ತಿದೆ. ಮೂಲಗಳ ಪ್ರಕಾರ ಸ್ವಾಭಾವಿಕ ಹೆರಿಗೆಗೆ ಕಾಯದೆ ಶಸ್ತ್ರಚಿಕಿತ್ಸೆ ಮೂಲಕ 11ನೇ ತಾರೀಖಿನಂದೇ ಮಗುವಿನ ಜನನ ಮಾಡಿಸಲಾಗುತ್ತಂತೆ. ಅಂದು ಬೆಳಿಗ್ಗೆ 7:30ಕ್ಕೆ ಆಸ್ಪತ್ರೆಗೆ ದಾಖಲಾಗಲಿರೋ ಐಶ್ವರ್ಯ ವೈದ್ಯರ ನಿಗಾದಲ್ಲಿ ಇರ್ತಾರೆ. ಒಟ್ನಲ್ಲಿ ಜಗತ್ತಿನ ಅಪೂರ್ವ ಸುಂದರಿ ಐಶ್ವರ್ಯ ರೈ ಮಗುವಿನ ಜನನಕ್ಕೆ ಮುಹೂರ್ತ ನಿಗದಿಯಾಗಿದೆ. ಆದರೆ ಬಚ್ಚನ್ ಕುಟುಂಬದ ಕುಡಿ ಗಂಡ ಹೆಣ್ಣ ಅನ್ನೋ ಕುತೂಹಲ ಮಾತ್ರ ಹಾಗೆ ಉಳಿದಿದೆ. ವೇಣುಗೋಪಾಲ್, ಸಂಪಾದಕೀಯ ವಿಭಾಗ, ಸುವರ್ಣ ನ್ಯೂಸ್ 24/7.